OPS 10% ಕಟಾವಣೆ ನಿಲ್ಲುವುದರೊಂದಿಗೆ ಆಗ್ಬೇಕು ಅನ್ನೋದನ್ನ ತಾವು ಸಂಧಾನದ ಮೂಲಕ ಮಾಡ್ತಿರೋ ಗೊತ್ತಿಲ್ಲ, ಸಮರದ ಮೂಲಕ ಮಾಡ್ತಿರೋ ಗೊತ್ತಿಲ್ಲ, ಹೋರಾಟದ ಮೂಲಕ ಮಾಡ್ತಿರೋ ಗೊತ್ತಿಲ್ಲ. ಇವತ್ತು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ಇಲ್ಲಿಂದ ಹೋಗ್ಬೇಕು. OPS ಅನ್ನ ಜಾರಿ ಮಾಡೇ ಮಾಡಿಸ್ತೇವೆ ಅಂತೇಳಿ ಷಡಕ್ಷರಿ ಅವರ ಪರವಾಗಿ ನಾನು ಈ ಮೂಲಕ ಘೋಷಣೆಯನ್ನು ಅಖಿಲ ಕರ್ನಾಟಕ NPS ನೌಕರರ ಸಂಘಕ್ಕೆ ತೊಲಗಲಿ ತೊಲಗಲಿ. ಪ್ರಸ್ತುತ ಕರ್ನಾಟಕದಲ್ಲಿ 2,93,000 NPS ನೌಕರು ಇವತ್ತು OPS ಕ್ಯಾನ್ಸಲ್ ಮಾಡೋದೇ ನಮ್ಮ ಏಕಮಾತ್ರ ಅಜೆಂಡಾ. ನಮ್ಮ ಸರ್ಕಾರಿ ನೌಕರರ ಬದುಕಿನ ಭವಿಷ್ಯದ ಒಂದು ವಿಷಯ ಅನ್ನುವಂಥದ್ದನ್ನು ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡಿದ್ದೇವೆ. ಇವತ್ತು ನೀವು ಭಾಳ ಜನ ನೀವು ಪ್ರಶ್ನೆ ಮಾಡ್ತೀರಾ, ಯಾಕೆ OPS ಲೆವೆಲ್ ಚಿಂತನೆಗಳಾಗಲಿಲ್ಲ? ಷಡಾಕ್ಷರಿ ಅವರು NPS ವಿರೋಧಿ, ಸರ್ಕಾರಿ ನೌಕರ ಸಂಘ NPS ವಿರೋಧಿ. 250 262 ಓಟ್ ತಗೊಳ್ತೇವೆ. ವಿರೋಧ ಮಾಡುವುದಾದರೆ ಅವತ್ತು 80-90 ಜನ NPS ಹುಡುಗರು ಗೆದ್ದಿದ್ರು, ಅವರಾದರೂ ಕೂಡ ಓಟ್ ಹಾಕಬೇಕಾಗಿತ್ತಲ್ಲ, ಯಾಕೆ ಹಾಕಲಿಲ್ಲ?